So welcome back our channel Stories by Sumant. ನಾವು ನಿಮಗೆ ಇವತ್ತು ಮೋಸ್ಟ್ ಪಾಪ್ಯುಲರ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದು ಹಾಸನದಲ್ಲೇ ಇದೆ. ತುಂಬ ಜನ ಈ ಪ್ಲೇಸಿಗೆ ವಿಸಿಟ್ ಮಾಡ್ತಾ ಇರ್ತೀರ. ಸೊ ಎಸ್ಪೆಷಲಿ ಬೈಕ್ ರೈಡರ್ ಅಂತೂ ಈ ಪ್ಲೇಸಿಗೆ ಇದೊಂದು ಮಿನಿಮಮ್ ಸ್ಟಾಪ್. ಇದು ಈ ಸ್ಟಾಪಿಗೆ ಬಂದು ಹೋಗಿಲ್ಲ ಅಂದರೆ ಅವರಿಗೆ ಒಂದು ಕಂಪ್ಲೀಟ್ ರೈಡ್ ಫುಲ್ಫಿಲ್ ಆಗಲ್ಲ ಅವರಿಗೆ. ಸೊ ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಅದು ಯಾವುದೂ ಅಲ್ಲ, ಶೆಟ್ಟಳ್ಳಿ ಚರ್ಚ್. ಸೊ ಈ ಚರ್ಚಿನ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಈ ಚರ್ಚ್ ಬಂದ್ಬಿಟ್ಟು ಆ್ಯಕ್ಚುಲಿಯಾಗಿ ಇದು ಫಸ್ಟು ಶೆಟ್ಟಳ್ಳಿ ವಿಲೇಜಲ್ಲಿ ಫಸ್ಟು ಶೆಟ್ಟಳ್ಳಿ ಚರ್ಚ್ ಮಾಡ್ತಾರೆ. ಅದು ಹೇಮಾವತಿ ಒಂದು ರಿಸರ್ವರ್ ಲೇಕಲ್ಲಿ ಒಂದು ಬಿಲ್ಡ್ ಮಾಡ್ತಾರೆ. ಸೊ ಒಂದು ಕಾರಣದಿಂದಾಗಿ ಒಂದು ಡ್ಯಾಮ್ನ ಕಟ್ತಾರೆ. ಈ ಡ್ಯಾಮ್ನ ಯೋಜನೆಯಲ್ಲಿ ಈ ಶೆಟ್ಟಳ್ಳಿ ಚರ್ಚು ಒಂದು ಮುಳುಗಡೆ ಆಗುವ ಸಮಯ ಬರುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಇದು ಈ ಚರ್ಚು ಬಿಲ್ಡ್ ಆಗಿದ್ದು ಬ್ರಿಟಿಷಿಂಗ್ ಕಾಲದಲ್ಲಿ. ಬಟ್ ಆ ಸಮಯದಲ್ಲಿ ಮೀನ್ಸ್ ಆ ಡ್ಯಾಮ್ ಕಟ್ತಾರಲ್ಲ, ಆ ಸಮಯದಲ್ಲಿ ಏನು ಮಾಡ್ತಾರೆ ಇವರು ಚೇಂಜ್ ಮಾಡ್ತಾರೆ, ಬೇರೆ ಒಂದು ಚರ್ಚ್ನ ರೀಪ್ಲೇಸ್ ಮಾಡ್ತಾರೆ. ಸೊ ಅದು ಶೆಟ್ಟಳ್ಳಿ ಹಳ್ಳಿಯಲ್ಲಿ ಒಂದು ಚರ್ಚ್ ಒಂದು ಬಿಲ್ಡ್ ಮಾಡ್ತಾರೆ. ಸೊ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಎಲ್ಲ. ಸೊ ಈ ಚರ್ಚು ಏನು ವಿಶೇಷತೆ ಅಂದರೆ, ನಿಮಗೆ ಗೊತ್ತಲ್ಲ, ಒಂದು ಡ್ಯಾಮ್ ರಿಸರ್ವೇರಲ್ಲಿ ಒಂದು ಎಷ್ಟು ನೀರು ತುಂಬಿರುತ್ತೆ, ಎಷ್ಟೋ ಕ್ಯೂಸೆಟ್ ನೀರಿರುತ್ತೆ ಅಲ್ಲಿ. ಸೊ ಅಷ್ಟು ನೀರು ಇರಬೇಕಾದ್ರೂ ಸಹ ಈ ಚರ್ಚು ಒಂದು ಬ್ರೇಕ್ ಆಗಲ್ಲ. ಎಷ್ಟೋ ವರ್ಷದಿಂದ ಹಂಗೇ ಇದೆ. ಎಲ್ಲ ಅಲ್ಪ ಸ್ವಲ್ಪ ಒಂಚೂರು ಮಿಸ್ ಆಗಿರ್ಬೋದು, ಬಟ್ ಫುಲ್ ಏನೂ ಆಗಿಲ್ಲ. ನೋಡೋಕ್ಕೆ ಮಾತ್ರ ಇನ್ನೂ ಚರ್ಚ್ ಥರನೇ ಫೀಲಿಂಗ್ ಆಗೋವಂಥದ್ದು. ಸೊ ಇದು ನಿಮಗೆ ಎಸ್ಪೆಷಲಿ ಜೂನ್ ಜುಲೈಯಲ್ಲಿ ನಿಮಗೆ ಮಳೆ ಬಂದಾಗ ಈ ಚರ್ಚು ಫುಲ್ ಮುಳುಗಡೆ ಆಗುವುದು. ಸೊ ನಿಮಗೆ ಬರೀ ಆರ್ಚ್ ಮಾತ್ರ ಕಾಣ್ತಾ ಇರುತ್ತೆ ಅಷ್ಟೇ, ಬಿಟ್ಟು ಇನ್ನು ಬೇರೆ ಏನೂ ಕಾಣಲ್ಲ. ಸೊ ಇದೊಂದು ವಿಷಯ. ಆಮೇಲೆ ಈ ಪ್ಲೇಸಲ್ಲಿ ತುಂಬ ಶೂಟಿಂಗ್ಸ್ ಆಗಿದೆ. ಎಸ್ಪೆಷಲಿ ನಮ್ಮ ಅಪ್ಪು ಸರ್ದೊಂದು ಇಲ್ಲೇ ಒಂದು ಫೈಟಿಂಗ್ ಶೂಟಿಂಗ್ ಆಗಿರೋದು. ಸೊ ಅದಾದಮೇಲೆ ರೀಸೆಂಟಾಗಿ ಮಿನ್ನಲ್ ಮುರಳಿ ಮಲಯಾಳಂ ಫಿಲಮ್ದು ಒಂದು ಇಲ್ಲೇ ಶೂಟಿಂಗ್ ಆಗಿದ್ದು. ಸೊ ಅದು ಸಹ ಫೈಟಿಂಗ್ ಸೀನೇ. ಸೊ ಅದು ನಿಮಗೆ ಮಿನ್ನಲ್ ಮುರಳಿಯಲ್ಲಿ ನಿಮಗೆ ಲಾಸ್ಟ್ ಸೀನು ಒಂದು ಅರೌಂಡು ನಿಮಗೆ 30 ಮಿನಿಟ್ಸ್ ಏನೋ ಇಲ್ಲೇ ಇದಾಗಿರೋದು, ಒಂದು ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಅದೊಂದು ತುಂಬ ಶೂಟಿಂಗ್ಸ್ ಆಗ್ತಾ ಇರುತ್ತೆ. ಆಮೇಲೆ ಅದ್ರ ಜೊತೆಗೆ ಈ ಪ್ರೀ ವೆಡ್ಡಿಂಗ್ ಅಂತೆ, ಶಾರ್ಟ್ ಮೂವೀಸ್ ಅಂತೆ ತುಂಬ ಇಲ್ಲೇ ಮಾಡ್ತಾ ಇರ್ತಾರೆ ಈ ಪ್ಲೇಸಲ್ಲಿ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ ನೋಡೋಕ್ಕೆ ಮಾತ್ರ. ಅದ್ರ ಜೊತೆಗೆ ಒಂದು ಬ್ರಿಡ್ಜ್ ಅಲ್ಲಿ, ಆಮೇಲೆ ಸನ್ಸೆಟ್ಟು ಸನ್ರೈಸ್ ಆಗೋದು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಅದ್ರ ಜೊತೆಗೆ ನಿಮಗೆ ದೂರದಲ್ಲಿ ನಿಮಗೆ ಐಲ್ಯಾಂಡು ಸಹ ನಿಮಗೆ ವಿಸಿಬಲ್ ಆಗುತ್ತೆ. ಸೊ ಅಲ್ಲೂ ಬೇಕಾದ್ರೆ ನೀವು ವಿಸಿಟ್ ಮಾಡ್ಬೋದು. ಸೊ ಅದು ಐಲ್ಯಾಂಡಿಗೆ ಹೋಗ್ಬೇಕಂದ್ರೆ ನಿಮಗೆ ಗೊರೂರು ರೋಡಿಗೆ ಕನೆಕ್ಟ್ ಆಗಬೇಕು. ಸೊ ಗೊರೂರು ಊರಿಗೆಗಿಂತ ಮುಂಚೆನೇ ಸಿಗುತ್ತೆ ಅದು ಐಲ್ಯಾಂಡು. ಒಂದು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ಆರಾಮಾಗಿ ಚೆಕ್ ಮಾಡ್ಕೊಳ್ಳಿ. ಬಟ್ ನಾನು ಇವತ್ತು ನಿಮಗೆ ತೋರಿಸಿರೋದು ಶೆಟ್ಟಳ್ಳಿ ಚರ್ಚ್ ಮಾತ್ರ. ಸೊ ಬೇರೆದೆಲ್ಲ ನಿಮಗೆ ನೆಕ್ಸ್ಟು ಒಂದು ಎಪಿಸೋಡಲ್ಲಿ ಬರುತ್ತೆ. ಸೊ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕು. ಸೊ ನಂಗೆ ಸಿಗೋದೆ ಎವ್ರಿ ಸ್ಯಾಟರ್ಡೆ ಸಂಡೇ. ಸೊ ಎಲ್ಲದೂ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಮಾಡ್ತೀನಿ. ಹಾಸನದಲ್ಲಿ ಏನೇನು ಒಂದು ಪ್ಲೇಸಸ್ ಇದೆ ಎಲ್ಲ ನಿಮಗೆ ಒಂದು ವ್ಲಾಗ್, ಒಂದು ಟ್ರಾವೆಲ್ ವ್ಲಾಗ್ ಅಂತಲೇ ಅಂದ್ಕೊಳ್ಳಿ. ಫುಲ್ಲು ನಿಮಗೆ ಟೂರ್ ಥರ ಮಾಡಾಕ್ತೀನಿ ಹಾಸನದು. ಸೊ ಜಸ್ಟ್ ನಿಮ್ಮ ಸಪೋರ್ಟ್ ಬೇಕಷ್ಟೇ. ಸೊ ನೀವು ಎಷ್ಟು ಸಪೋರ್ಟ್ ಮಾಡ್ತಾರೋ ಅಷ್ಟು ನಿಮಗೆ ಒಂದು ಎಕ್ಸ್ಪ್ಲೋರ್ ಮಾಡ್ತಾ ಬರ್ತೀನಿ. ದಯವಿಟ್ಟು ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಇದು ನನ್ನ ಹೊಸ ಚಾನಲು, ಸ್ವಲ್ಪ ಸಪೋರ್ಟ್ ಬೇಕು ನಿಮಗೆ. ಸೊ ನಾನಿವಾಗ ಸಕಲೇಶ್ಪುರ ರೋಡಲ್ಲಿದ್ದೀನಿ. ಇಲ್ಲಿ ನಾನು ಲೆಫ್ಟ್ ತಗೋಬೇಕು. ಈ ಲೆಫ್ಟು ನಿಮಗೆ ಬೆಂಗಳೂರು ಟು ಮಂಗಳೂರು ಬೈಪಾಸಿಗೆ ಕನೆಕ್ಟ್ ಆಗುತ್ತೆ. ಸೊ ಇವತ್ತು ಶ್ರೀರಾಮನ ಜಯಂತಿ. ಸೊ ಹಂಗಾಗಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ಆಮೇಲೆ ಬರ್ತಾ ಪಾಂಕ ಕುಡಿಯೋಣ. ಮೊದಲೇ ಬಿಸಿಲು, ಪಾಂಕ ಕುಡಿದ್ರೆ ತಂಪಾಗುತ್ತೆ. ಮತ್ತು ಫ್ರೆಂಡ್ಸ್, ಏಪ್ರಿಲ್ ತಿಂಗಳು ಎಲ್ಲರೂ ಆಫೀಸಿಗೆ ಹೋಗ್ತಾಯಿದ್ದೀರಾ ಅಂತ ಅಂದ್ಕೊಂಡಿನಿ. ಸೊ ಆಲ್ಮೋಸ್ಟ್ ಎಲ್ಲರೂ ಕರೆದಿದ್ದಾರೆ ಆಫೀಸಿಗೆ. ಏನೋ 3 days ವರ್ಕ್ ಇರುತ್ತಂತೆ, ಇನ್ನು 2 days ಬೇಕಾದ್ರೆ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಳ್ಳಿ ಅಂತ ಹೇಳಿದಾರಂತೆ. ಸೊ ಅದಾದಮೇಲೆ ಒಂದು 2 ತಿಂಗಳು ಮಾಡ್ತಾರೆ ಆ ಥರ.
ಆಮೇಲೆ ಇಲ್ಲ ಬಂದ್ಬಿಡಿ 5 ಡೇಸು ವರ್ಕ್ ಮಾಡಿ ಇಲ್ಲೇ ಆಫೀಸಲ್ಲಿ ಅಂತ ಹೇಳ್ತಾರೆ. ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಈಗ ನಾನು ಶೆಟ್ಟಳ್ಳಿ ರೋಡಿಗೆ ಕನೆಕ್ಟ್ ಆಗಿದ್ದೀನಿ. ಇದು ಡೈರೆಕ್ಟ್ ಶೆಟ್ಟಳ್ಳಿ ರೋಡಿಗೆ ಹೋಗುತ್ತೆ, ಶೆಟ್ಟಳ್ಳಿ ಚರ್ಚಿಗೆ ಹೋಗುತ್ತೆ ಇದು. ನಾನು ಮತ್ತೆ ಸಿಗ್ತೀನಿ. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಏನೋ ಆಗುತ್ತೆ. ಸೊ ನಿಮ್ಗೆ ಅಲ್ಲಿವರೆಗೂ ವೀಡಿಯೋ ಲೆಂತ್ ಆಗಬಾರ್ದಲ್ಲ, ಸೊ ಹಂಗಾಗಿ ಅಲ್ಲಿವರೆಗೂ ಟೈಮ್ ಲ್ಯಾಪ್ಸ್ ಆನ್ ಮಾಡ್ತೀನಿ. ಈಗ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ. ಮತ್ತೆ ಸಿಗ್ತೀನಿ ಆ ಪ್ಲೇಸಿಗೆ ಹೋದಾಮೇಲೆ. ಆವಾಗಲೇ ಹೇಳ್ತೀನಲ್ಲ, ಶೆಟ್ಟಳ್ಳಿ ವಿಲೇಜಲ್ಲಿ ಇವಾಗ ಒಂದು ಶೆಟ್ಟಳ್ಳಿ ಚರ್ಚ್ ಮಾಡಿದ್ದಾರೆ. ಸೊ ಹೊಸ್ದಾಗಿ ಅಲ್ಲೊಂದು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸೊ ಇದು ಹಳೇದು. ಸೊ ಅದು ಯಾವಾಗ ಇದಾಯ್ತು, ಫುಲ್ ಮುಳುಗಡೆ ಆಯಿತು, ಇಲ್ಲೊಂದು ಮಾಡಿದ್ದಾರೆ. ಸೊ ಇನ್ನೊಂದು ಹೊಸ್ದಾಗಿ ಏನೋ ಮಾಡ್ತಿದ್ದಾರೆ. ಇದು ಶೆಟ್ಟಳ್ಳಿ ಹಳ್ಳಿ, ಇದು ಊರು. ಸೊ ನನ್ನ ಲೆಫ್ಟ್ ಸೈಡಿಗೆ ಒಂದು ಕಟಾಯ ಮತ್ತು ಗೊರೂರಿಗೆ ಲಿಂಕ್ ಆಗುತ್ತೆ. ಡೈರೆಕ್ಟ್ ಹೋದರೆ ನಿಮಗೆ ಲೈಕ್ ಇಲ್ಲೂ ಸಹ ನೀವು ಮಡಿಕೇರಿಗೆ ಕನೆಕ್ಟ್ ಆಗುತ್ತೆ ಮತ್ತು ಶೆಟ್ಟಳ್ಳಿಗೂ ಹೋಗ್ಬೋದು, ಶೆಟ್ಟಳ್ಳಿ ಚರ್ಚಿಗೆ ಹೋಗ್ಬೋದು. ವಾವ್, ನೋಡಿ ಹೆಂಗಿದೆ ಹೂವು. ಕ್ರೇಜಿ ಅಲ್ಲ, ಈ ಥರ ಬ್ಯೂಟಿಫುಲ್ ಇನ್ನೆಲ್ಲರೂ ಸಿಗುತ್ತಾ? ಎಷ್ಟು ಸುಂದರವಾದ ಇದೆ. ನೀವು ಮಲೆನಾಡು ಏರಿಯಾ ಕಡೆಗೆ ಬನ್ನಿ, ಗೊತ್ತಾಗುತ್ತೆ. ಆ ರೋಡಲ್ಲಿ ಹೋಗ್ತಾ ನಿಮಗೆ ಆ ಥರ ಫೀಲ್ನೆಸ್ ನಿಮ್ಗೆ ಎಲ್ಲೂ ಸಿಗಲ್ಲ ನನ್ನ ಪ್ರಕಾರ. ನೆನ್ನೆ ಮಳೆ ಬಂತು, ಲೈಟಾಗಿ ಬಂತು, ಏನು ಜೋರೇನಿಲ್ಲ. ಆದರೂ ಸ್ವಲ್ಪ ವಾತಾವರಣ ತಂಪಾಗಿದೆ. ಸೊ ರೈಡ್ ಮಾಡೋಕ್ಕೂ ತುಂಬಾ ಈಸಿ ಆಗುತ್ತೆ. ಅಷ್ಟೊಂದು ಏನು ಬಿಸಿ ಆಗಲ್ಲ. ನಾನು ಬೇರೆ ಏನು ಗೇರ್ಸ್ ಏನು ಬಂದಿಲ್ಲ. ಸೊ ಈ ಟೈಮಲ್ಲಿ ಗೇರ್ಸ್ಗಳು ಆ್ಯಕ್ಚುಲಿ ಬೈಕ್ ಓಡಿಸ್ಬೇಕಾದ್ರೆ ಗೇರ್ಸ್ ತುಂಬಾ ಇಂಪಾರ್ಟೆಂಟು. ಬಟ್ ನನ್ನ ಮನೆಯಿಂದ ಇಲ್ಲೇ ಹತ್ರ ಅಲ್ಲ, ನನ್ನೇನು ದೂರಕ್ಕೇನು ಹೋಗ್ತಾ ಇಲ್ಲಲ್ಲ. ಸೊ ಹೆಲ್ಮೆಟ್ ಒಂದಿದೆ ಸೇಫ್ಟಿಯಾಗಿ. ಸೊ ಆ್ಯಕ್ಚುಲಿ ಗೇರ್ಸ್ ಎಲ್ಲ ಒಳ್ಳೆಯದು ಇರ್ಬೋದು, ಬಟ್ ಈ ಸಮ್ಮರ್ ಟೈಮಲ್ಲಿ ಗೇರ್ಸ್ ಹಾಕೋಬಿಟ್ರೆ ಫುಲ್ ಜ್ಯೂಸು ಇಳಿಯೋದೆ. ಸೊ ಹಂಗಾಗಿ ಏನು ಗೇರ್ಸ್ ಹಾಕೊಬಂದಿದ್ದೀನಿ, ಹಂಗೆ ಬಂದಿದ್ದೀನಿ ಸಿಂಪಲ್ಲಾಗಿ. ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ಶೆಟ್ಟಳ್ಳಿ ಚರ್ಚಿಗೆ ಹೋಗ್ತಾಯಿದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ, ಈಗ ಬ್ಯಾಕ್ ವಾಟರ್ ಕಾಣ್ತಾಯಿದೆ ಹೇಮಾವತಿದು. ಸೊ ನೀರು ಬಂದಿದೆ, ಪ್ರಾಬರ್ಲಿ ಕಾಣ್ಬೋದು, ಚರ್ಚ್ ಕಾಣುತ್ತೆ, ಅಷ್ಟೊಂದೇನು ತುಂಬಿಲ್ಲ. ಸೊ ಇಲ್ಲೊಂದು ಕೆಫೆ ಮಾಡಿದ್ದಾರೆ ನೋಡಿ, ಚರ್ಚ್ ವ್ಯೂ ಕೆಫೆ ಅಂತ. ಸೊ ಕಾರ್ ಹೋಗಲ್ಲ, ಬೈಕ್ ಮಾತ್ರ ಹೋಗುತ್ತೆ. ಸೊ ಕಾರಲ್ಲಿ ಬಂದರೆ ನೀವು ಅಲ್ಲಿ ಪಾರ್ಕಿಂಗ್ ಮಾಡಬೇಕು ರೋಡ್ ಸೈಡಲ್ಲಿ. ಇಲ್ಲ ಅಂದರೆ ಆ ವ್ಯೂ ಪಾಯಿಂಟ್ ಇದೆಯಲ್ಲ, ಅಲ್ಲೊಂದು ಸ್ವಲ್ಪ ಪಾರ್ಕಿಂಗ್ ಇದೆ, ಅವ್ರಿಗೆ ಹೇಳ್ಬಿಟ್ಟು ಮಾಡಿದರೆ ಆಗುತ್ತೆ. ಅಯ್ಯೋ ಇಲ್ಲೆಲ್ಲ ನೀರಲ್ಲಪ್ಪ. ಸೊ ನನ್ನ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ, ಫುಲ್ಲು ಮಾವಿನಕಾಯಿ ಬೆಳೆದಿದೆ. ಆ್ಯಕ್ಚುಲಿ ಇದು ಒಂಥರ ತುಂಬ ಹುಳಿ ಇರುತ್ತೆ. ಇದೊಂದು ನಾನು ಸ್ವಲ್ಪ ಟ್ರೈ ಮಾಡಿದ್ದೀನಿ ಒಂದು ಸತಿ, ತುಂಬಾ ಹುಳಿ ಇರುತ್ತೆ, ಬೇಡ. ಆ್ಯಕ್ಚುಲಿ ಈ ದಾರಿ ಇರಲಿಲ್ಲ ಮೊದಲು, ಇವಾಗ ಈ ಶೂಟಿಂಗ್ಸು ಎಲ್ಲ ಆಮೇಲೆ ತುಂಬ ಜನ ಬಂದ್ರಲ್ಲ, ಸೊ ಹಂಗಾಗಿ ಇವರೇ ಒಂದು ದಾರಿ ಮಾಡಿದ್ದಾರೆ. ಸೊ ಇಷ್ಟು ಆ ಕಡೆ ಎಲ್ಲ ಜಮೀನು,
ಲೈಕ್ ಅದೇ ಈ ಮಳೆ ಈಗ ನೀರು ತುಂಬಿಲ್ಲ ನೋಡಿ, ಸ್ವಲ್ಪ ಜಮೀನು ಏನಾರ ಮಾಡ್ಕೋತಾರೆ, ಅದಾದಮೇಲೆ ಏನು ಮಾಡ್ಕೊಳ್ಳಲ್ಲ. ಸೊ ನೋಡ್ತಾ ಇದ್ದೀರಲ್ಲ ಚರ್ಚ್ ಇದೆ. ಸೊ ಫ್ರಂಟ್ ಪೋರ್ಷನಿಂದ ನೋಡೋಕ್ಕೆ ಆಗಲ್ಲ, ಯಾಕಂದರೆ ನೀರಿದೆ. ಸೊ ಬ್ಯಾಕ್ ಪೋರ್ಷನಿಂದ ಬೇಕಾದ್ರೆ ನೀವು ನೋಡ್ಕೋಬೋದು ಅಷ್ಟೇ. ಸೊ ಫುಲ್ಲು ನೀರು ಒಂದು ಫುಲ್ ಮೇಲ್ ಲೆವೆಲ್ ತನಕ ಬರುತ್ತೆ. ಆ ಚರ್ಚ್ ಆರ್ಚ್ ಕಾಣ್ತಿದೆಯಲ್ಲ, ಅಷ್ಟು ಬೇಕಾದ್ರೆ ನಿಮಗೆ ವ್ಯೂ ಆಗುತ್ತೆ ಅಷ್ಟೇ. ಇನ್ನು ಫುಲ್ ವಾಟರಲ್ಲಿ ತೇಲಾಡ್ತಾ ಇರುತ್ತೆ. ಬಟ್ ನೋಡಿ ಏನು ಅಷ್ಟೊಂದು ಏನು ಡ್ಯಾಮೇಜ್ ಆಗಿಲ್ಲ ನೋಡಿ, ಯಾವ ರೇಂಜಲ್ಲಿ ಮಾಡಿದ್ದಾರೆ ಬಿಲ್ಡ್ ಕ್ವಾಲಿಟಿ ಆಗಿನ ಕಾಲದಲ್ಲೇ, ಕ್ರೇಜಿ ಅಲ್ಲ. ಓಕೆ, ಈಗ ನಾನು ಚರ್ಚ್ ಒಳಗಡೆ ಎಂಟ್ರಿ ಆದೆ. ಓಕೆ, ಶೆಟ್ಟಳ್ಳಿ ಚರ್ಚ್ ನೋಡೋ ಮೇಲೆ ಇಲ್ಲೊಂದು ಚರ್ಚ್ ವ್ಯೂ ಪಾಯಿಂಟ್ ಇದೆ. ಇದೊಂದು ಕೆಫೆ, ಇದು ಇವಾಗ ರೀಸೆಂಟಾಗಿ ಓಪನ್ ಮಾಡಿರೋಂಥದ್ದು. ಸೊ ಇಲ್ಲಿ ಬಂದು ನೀವು ಬೇಕಾದ್ರೆ ಟೈಮ್ ಪಾಸ್ ಮಾಡ್ಕೊಂತ ಏನಾದ್ರು ಜ್ಯೂಸು ಅಥವಾ ಕಾಫಿ, ತುಂಬಾ ಚೆನ್ನಾಗಿದೆ ಮತ್ತು ಕೆಫೆ ಇದು. ಸೊ ಇಲ್ಲಿ ನೋಡಿ ಪಾರ್ಟಿ ಹಾಲು ಸಹ ಇದರಲ್ಲಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡಿ ಶೆಟ್ಟಳ್ಳಿ ಚರ್ಚಿಗೆ ಬಂದುಬಿಟ್ಟು ಬೇಕಾದ್ರೆ ನೀವು ಒಂದು ಬರ್ತ್ಡೇ ಪಾರ್ಟಿ ಮಾಡ್ಕೋಬೋದು ಇಲ್ಲಿ. ಸೊ ಇವರೇ ಅರೇಂಜ್ಮೆಂಟ್ ಮಾಡಿಕೊಡ್ತಾರಂತೆ, ಇಲ್ಲಾಂದರೆ ನೀವೇ ಮಾಡ್ಕೋಬೋದು. ಫುಡ್ ಅರೇಂಜ್ಮೆಂಟ್ ಎಲ್ಲ ಇಲ್ಲೇ ಇದೆ ನೋಡಿ, ಎಷ್ಟು ಕ್ಲೀನೆಸ್ ಆಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಹಾಸನದಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಒಂದು ಇವರೇ ಡಿಸೈನ್ ಮಾಡಿ ಹಾಕಿದ್ದಾರೆ ಬೋರ್ಡ್ಸ್ ಎಲ್ಲ. ನೋಡ್ತಾ ಇದ್ದೀರಲ್ಲ, ಶೆಟ್ಟಳ್ಳಿ ಬೋರ್ಡ್ ಬ್ರಿಡ್ಜ್ ಹಾಕಿದ್ದಾರೆ. ಆಮೇಲೆ ಹೇಮಾವತಿ ಡ್ಯಾಮು ಮತ್ತು ಸಕಲೇಶ್ಪುರದ ಫಾರ್ಟ್ ಇದೆಯಲ್ಲ ಅದೊಂದು, ಮತ್ತು ಇದೆ ಶೆಟ್ಟಳ್ಳಿ ಚರ್ಚು. ಸೊ ಇವ್ರದ್ದೇ ಒಂದು ರೆಸಾರ್ಟ್ ಇದೆಯಂತೆ. ಇಲ್ಲೇ ಶೆಟ್ಟಳ್ಳಿ ಚರ್ಚಿಂದ ನೋಡ್ಬೇಕಾದ್ರೆ ದೂರದಲ್ಲಿ ಕಾಣುತ್ತಲ್ಲ ಒಂದು ಹೈಲ್ಯಾಂಡ್ ಹೇಳ್ತಿದ್ನಲ್ಲ, ಸೊ ಅಲ್ಲೊಂದು ರೆಸಾರ್ಟ್ ಮಾಡಿದ್ದಾರೆ ನೋಡಿ, ಸಿದ್ದಾಪುರ ಅಂತ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇಲ್ಲೇ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಶೆಟ್ಟಳ್ಳಿ ಚರ್ಚ್ ಒಂದು ಸಿನಿಮ್ಯಾಟಿಕ್ ವಿಡಿಯೋ. ಐ ಥಿಂಕ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಜನ ಬಂದಿದ್ದರು. ಒಳ್ಳೆ ಕ್ಯಾಮ್ರಾ ಹಿಡ್ಕೊಂಡು ನಂತಿದ್ರೆ ಸಾಕು, ಒಳ್ಳೆ ಹೇಳಿ ಅಂತಾರ ನೋಡ್ತಾಯಿದ್ರು ನಮ್ಮನ್ನೆಲ್ಲ. ಸೊ ಹಂಗಾಗಿ ತುಂಬ ಮೀನ್ಸ್ ಮಾತಾಡೋಕ್ಕೆ ಹೋಗಿಲ್ಲ, ಜಸ್ಟ್ ಒಂದು ಸಿನಿಮ್ಯಾಟಿಕ್ ವಿಡಿಯೋ ಮಾಡಿದ್ದೀನಿ. ಸೊ ಮಾತಾಡೋಕ್ಕೆ ಅಲ್ಲಿ ಏನೂ ಇಲ್ಲ, ಆಲ್ಮೋಸ್ಟ್ ಎಲ್ಲ ಮೀನ್ಸ್ ಎಲ್ಲಿ ಫುಲ್ಲು ಇವತ್ತೇ ಏನೋ ಸ್ವಲ್ಪ ನಡೆದಾಡಿದ್ದು. ಸೊ ನೀವು ಪ್ರೀವಿಯಸ್ ಮಂತಲ್ಲಿ ಏನಾದ್ರು ಬಂದಿದ್ದರೆ, ಮೀನ್ಸ್ ಫೆಬ್ರವರಿ ಅಥವಾ ಮಾರ್ಚ್ ಮಂತಲ್ಲಿ ಬಂದಿದ್ದರೆ ಅದು ನಡೆಯೋಕ್ಕಾಗ್ತಿರ್ಲಿಲ್ಲ, ಅಷ್ಟು ನೀರು ತುಂಬಿರೋದು. ಸೊ ಯಾಕೋ ಬೇಗ ಡ್ರೈ ಅಪ್ ಆಗ್ತಾಯಿಲ್ಲ ಮಾತ್ರ. ಈ ಸಮ್ಮರ್ ಟೈಮ್ ಬೇರೆ, ಇಷ್ಟೊಂದು ಫುಲ್ಲು ಡ್ರೈ ಅಪ್ ಆಗಿ ಅದೊಂದು ಇದೇ ಥರದ ಒಂದು ಬ್ರಿಡ್ಜು ಅಲ್ಲೊಂದು ಸ್ಮಾಲಾಗಿ ಒಂದಿದೆ ಸಣ್ಣದು ಮಧ್ಯದಲ್ಲಿ, ಅದ್ರ ಮೇಲೆಲ್ಲ ನಡ್ಕೊತ ಹೋಗ್ಬೋದಿತ್ತು. ಬಟ್ ಯಾಕಪ್ಪ ಡ್ರೈ ಆಗಿಲ್ಲ. ತುಂಬಾ ಒಳ್ಳೆ ವಿಷಯ ಅದು ಅಲ್ವಾ. ಮೋಸ್ಟ್ಲಿ ಡ್ಯಾಮ್ ಅವರೇನೋ ನೀರು ಬಿಟ್ಟಿಲ್ಲೇನೋ, ಸೊ ಹಂಗಾಗಿ ಡ್ರೈ ಅಪ್ ಆಗಿಲ್ಲ ಅಷ್ಟೇ. ಸೊ ನಾವು ಇವಾಗ
ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಒಂದು ವ್ಯೂ ಹಾಕೊಳ್ಳೋಣ. ಯಪ್ಪ, ಈ ಬ್ರಿಡ್ಜ್ ಮೇಲೆ ಗಾಡಿ ಓಡಿಸೋದು ಒಂಥರ ಎಷ್ಟು ಹೆದರಿಕೆ ಅಂದರೆ ನಿಮಗೆ ಗೊತ್ತಿಲ್ಲ, ಅದು ಕೆಳಗಡೆ ಎಷ್ಟು ಡೀಪ್ ಇದೆ ಅಂತ ನಿಮಗೆ ಗೊತ್ತಿಲ್ಲ. ನಾನು ಇಂಜಿನಿಯರ್ ಸೆಕೆಂಡ್ ಇಯರ್ಲಿದ್ದಾಗ ಒಂದ್ಸತಿ ಬಂದಿದ್ದೆ. ಫುಲ್ಲು ನಡೆದಾಡ್ಬಿಟ್ಟಿದ್ವಿ, ಅಲ್ಲಿ ಆ ತುದಿಯಿಂದ ಆ ತುದಿ ತನಕ ಫುಲ್ ನಡೆದಾಡ್ಬಿಟ್ಟಿದ್ವಿ. ಎಷ್ಟು ಡೀಪ್ ಇದೆ ಗೊತ್ತಾ ಇದು. ಈಗಿನ ನೀರು ತುಂಬಿದೆ, ಅಷ್ಟು ಡೀಪ್ ಇಲ್ಲ ಅಂತ ಅನಿಸುತ್ತೆ, ಬಟ್ ತುಂಬಾ ಡೀಪ್ ಇದೆ ಮಾತ್ರ. ಸೊ ನೋಡ್ತಾ ಇದ್ದೀರಲ್ಲ, ಶೆಟ್ಟಳ್ಳಿ ಚರ್ಚ್, ಹೈಲ್ಯಾಂಡ್, ಆಮೇಲೆ ಅಲ್ಲೊಂದು ಗರು ಡ್ಯಾಮ್ ಇದೆ. ಸೊ ಹಿಂಗೆ ಬ್ಯಾಕ್ ಸೈಡ್ ನೋಡಿದರೆ ನಿಮಗೆ ಇದು ಈ ನೀರು ಸಕಲೇಶ್ಪುರದಿಂದ ಬರೋವಂಥದ್ದು. ಸೊ ನೋಡ್ತಾ ಇದ್ದೀರಲ್ಲ, ಸೊ ಹಿಂಗೆ ಡೈರೆಕ್ಟ್ ಸ್ಟ್ರೈಟ್ ನೋಡ್ತಾ ಇದ್ದರೆ ಅದೇ ನಿಮಗೆ ಪಾರ್ವತಮ್ಮ ಬೆಟ್ಟ. ಸೊ ಅಲ್ಲೊಂದು ವಿಸಿಟ್ ಆಗ್ತೀನಿ, ಮೋಸ್ಟ್ಲಿ ನೆಕ್ಸ್ಟ್ ವೀಕಲ್ಲಿ ಆಗ್ತೀನಿ ವಿಸಿಟು. ತುಂಬಾ ಚೆನ್ನಾಗಿದೆ ಪಾರ್ವತಮ್ಮ ಬೆಟ್ಟ. ಸೊ ಅಲ್ಲಿಂದ ನಿಂತ್ಕೊಂಡು ಇಲ್ಲೆಲ್ಲ ವ್ಯೂ ನೋಡ್ಬೋದು. ಶೆಟ್ಟಳ್ಳಿ ಚರ್ಚ್ ಕಾಣುತ್ತೆ ಅಲ್ಲಿಂದನೇ. ಸೊ ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿದೆ ಮಾತ್ರ, ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಏನೋ ನನ್ನ ಲಕ್ಕು, ಫುಲ್ಲು ಚರ್ಚ್ ಒಳಗಡೆ ಎಲ್ಲ ನಡೆದಾಡಿದೆ. ಸೊ ಪ್ರೀವಿಯಸ್ ಮಂತ್ ಬಂದಾಗ ಫುಲ್ಲು ನೀರು ತುಂಬಿತ್ತು, ಈಗ ಸ್ವಲ್ಪ ಡ್ರೈ ಅಪ್ ಆಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಬೇರೆ ಒಂದು ಹೊಸ ಒಂದು ಪ್ಲೇಸಸ್ಸು ಮತ್ತು ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ದಯವಿಟ್ಟು ಈ ಚಾನಲ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಐಕನ್ ಕೊಡಿ. ಬೆಲ್ ಐಕನ್ ಕೊಟ್ಟರೆ ನಾನು ಏನು ವೀಡಿಯೋಸ್ ಹಾಕ್ತೀನೋ ನಿಮಗೆ ಇನ್ನೊಂದು ನೋಟಿಫಿಕೇಷನ್ ಆಗಿ ನಿಮಗೆ ಬರ್ತಾ ಇರುತ್ತೆ ಇನ್ಸ್ಟೆಂಟ್ ಆಗಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗ್ತೀನಿ ಒಂದು ಬೇರೆ ಒಂದು ವ್ಲಾಗ್ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.